ಸೊ ಮಠಗಳು, ಮಂದಿರಗಳು ಅಥವಾ ಸುಮಾರಷ್ಟು ಗುಡಿಗಳಲ್ಲಿ ನಾವು ತೇರೆಳೆಯೋ ಕಾರ್ಯಕ್ರಮನ ನಾವು ಅನುಭವಿಸಿರ್ತೀವಿ, ನೋಡಿರ್ತೀವಿ, ಕಣ್ಣಾರೆಯಾಗಿ ನಾವು ಆಚರಣೆ ಮಾಡ್ಕೊಂಡು ಬಂದಿರ್ತೀವಿ. ಇದು ನಮ್ಮ ಹಿಂದೂ ಸಂಸ್ಕೃತಿ ಬಂದಂತಹ ಒಂದು ಪದ್ಧತಿಯಾಗಿ ಉಳ್ಕೊಂಡ್ಬಿಟ್ಟೈತಿ. ಸೊ ಅದೇ ಥರ ತಾಳಿಕೋಟೆಯ ಕಾಸ್ಕದೇಶ್ವರ ಮಠದೊಳಗೂ ವರ್ಷ ಜಾತ್ರೆ ನಿಮಿತ್ತವಾಗಿ ತೇರು ಎಳೆಯುವ ಒಂದು ಕಾರ್ಯಕ್ರಮ ಇದ್ದೇ ಇರ್ತೈತಿ. ಸೊ ಅದರಲ್ಲಿ ಏನು ವಿಶೇಷ ಅಂತ ನೀವು ಕೇಳ್ಬೋದು. ಸೊ ತೇರೆಳೆಯೋದು ವಿಶೇಷ ಅಲ್ಲ, ಬಟ್ ಹಿಂದಿನ ದಿನ ಏನು ನಡೀತೈತಲ್ಲ ಮೊಸರು ಗಡಿಗೆ ಹೊಡೆಯುವ ಕಾರ್ಯಕ್ರಮ, ಸೊ ಆ ಒಂದು ಆಚರಣೆ ಇಡೀ ನಮ್ಮ ಕರ್ನಾಟಕದಲ್ಲೇ ಸ್ಪೆಷಲ್. ಯಾಕಂತಂದ್ರೆ ಇಡೀ ನಮ್ಮ ಕರ್ನಾಟಕನ ನೀವು ಸುತ್ತಾಡಿದ್ರಿ ಅಂತಂದ್ರೆ ಮೊಸರು ಗಡಿಗೆ ಹೊಡೆಯುವಂತಹ ಕಾರ್ಯಕ್ರಮ, ಅದು ಒಂದು ಆಚರಣೆ ಎಲ್ಲಿ ಹುಡುಕಾಡಿದ್ರೂ ಸಿಗೋದಿಲ್ಲ. ಇದು ತಾಳಿಕೋಟೆಯ ಕಾಸ್ಕತೇಶ್ವರ ಮಠದ ವಿಶೇಷತೆ. ಆ ವಿಶೇಷತೆಯನ್ನು ನಾವು ಸುಮ್ಮನೆ ಆಚರಿಸಕ್ಕೆ ಬರಲ್ಲ. ಇದು ಪ್ರತಿ ವರ್ಷ ಜಾತ್ರೆಯ ಹಿಂದಿನ ದಿನವಾದಂತಹ ಒಂದು ಬೆಳಗಿನ ಜಾವ 5 ಗಂಟೆಗೆ ಅಥವಾ 5:15 ಸರಿ ಸುಮಾರಿಗೆ ನಡ್ಕೊಂಡು ಬಂದಿರುತ್ತೆ. ಸೊ ಅದಕ್ಕಿಂತ ಪೂರ್ವಭಾವಿಯಾಗಿ 7 ದಿನಗಳ ಕಾಲ ಮತ್ತು 7 ರಾತ್ರಿಗಳ ಕಾಲ ಸಪ್ತ ಭಜನಾ ನಮ್ಮ ಮಠದಲ್ಲಿ ಆರಂಭವಾಗಿರ್ತೈತಿ. ಸೊ 7 ದಿನ ಅಂದರೆ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು, ಸುಮಾರು 138 ಗಂಟೆಗಳ ಕಾಲ ಕಂಟಿನ್ಯೂಸ್ ಆಗಿ ಭಜನಾ, ಓಂ ನಮಃ ಶಿವಾಯ ಭಜನಾ ಶ್ರೀಮಠದೊಳಗೆ ಆರಂಭವಾಗಿರ್ತೈತಿ. ಸೊ ಅದಕ್ಕಿಂತ ಇನ್ನೊಂದು ವಿಶೇಷತೆ ನೀವು ಏನಂತ ಕೇಳ್ಬೋದು, ತಾಳಿಕೋಟೆಯ ಸುತ್ತಮುತ್ತ ಇರತಕ್ಕಂತಹ 90 ಹಳ್ಳಿಗಳಿಂದ ಜನ 7 ದಿನಗಳ ಕಾಲ ಸತತವಾಗಿ ತಮ್ಮ ಕೈಲಾದಷ್ಟು ಬುತ್ತಿ, ಸಂತೆ ಅಥವಾ ಅಕ್ಕಿ, ಗೋಧಿ ಅವ್ರ ಕೈಲಿ ಏನಾಗುತ್ತೋ ಸಾಧ್ಯವಾದಷ್ಟು ತಂದು ಮಠಕ್ಕೆ ಅರ್ಪಿಸಿ ತಾವು ಭಜನೆ ಮಾಡಿ ಸಮರ್ಥರಾಗಿ ತಮ್ಮ ಹಳ್ಳಿಗಳಿಗೆ ವಾಪಸ್ ಹೋಗ್ತಾರೆ. ಹಿಂದಿನ ದಿನ ರಾತ್ರಿ ಯಾವ ಥರ ಪೂಜೆ ಮಾಡ್ತಾರೆ, ಪುನಸ್ಕಾರ ಮಾಡ್ತಾರೆ, ಹೆಂಗೆ ಕಟ್ತಾರೆ, ಈ ಸಂಪೂರ್ಣವಾಗಿ ಈ ವಿಡಿಯೋದೊಳಗೆ ನಾವು ನೋಡ್ಕೊಂಬರೋಣ ಬರ್ರಿ. ಸೊ ಇವತ್ತು ಈಗೇನು ನೋಡಕ್ಕೆ ಕುಂತೀರಿ, ಇದು ಸಪ್ತ ಭಜನೆಯ ಕೊನೆಯ ದಿನ. ಸೊ ಈ ಭಜನೆ ಜೊತೆಗೇ 7ನೇ ದಿನದ ಸುಮಾರು 8 ಗಂಟೆ ಅನ್ನೋಷ್ಟಿಗೆ ಒಳಗಡೆ ದೇವ್ರ ಮನೆ ಅಂತ ಏನಿರ್ತೈತಿ ಅಲ್ಲಿ ಆ ಮೊಸರು ಗಡಿಗೆಗೆ ಪೂಜೆ ಪುನಸ್ಕಾರ ಆರಂಭ ಆಗಿರ್ತೈತಿ. ಹಗ್ಗ ತಂದು ಕೊಟ್ರೆ ನೋಡ್ರಿ, ಈ ಹಗ್ಗ ತೊಗೊಂಡೋಗಿ ಅಲ್ಲಿ ಕಟ್ತಾರೆ. ಅಲ್ಲಿ ಕಟ್ಟಾಗತ್ತಾರ ನೋಡ್ರಿ, ಮೇಲೆ ಬಂದಾರ. ಮೊಸರು ಗಡಿಗೆಗೆ ಹಗ್ಗ ಕಟ್ಟೋದಂತೂ ಆಯಿತು. ಇವಾಗ ಬರ್ರಿ ಆ ಪೂಜೆ ಎಲ್ಲಿಗೆ ಬಂದೈತಿ, ಏನೇನು ಪೂಜೆ ಮಾಡಕತ್ತಾರ ಒಂದು ಸಲ ಒಳಗೆ ಹೋಗಿ ನೋಡ್ಕೊಂಬರೋಣ. ಮಂಗಳಾರತಿ ಆಯಿತು, ಇವಾಗ ಪ್ರಸಾದ ಕೊಡಕ್ಕೆ ಬಂದಾರ. ಗಂಡು ಮಕ್ಕಳಿಗೆ ಉಡಿ ತುಂಬೋ ಕಾರ್ಯಕ್ರಮನ ಮಾಡ್ತಾರೆ. ಇದೊಂದು ಇಲ್ಲಿ ಸ್ಪೆಷಲ್ಲು. ಪೂಜಾ ಪಾರ್ಟ್ ಅಂತೂ ಎಲ್ಲ ಕಂಪ್ಲೀಟ್ ಆಯ್ತು. ಇವಾಗ ಗಡ್ಗಿಯಲ್ಲಿ ಹೋಗಿ ಕಟ್ಟಕ್ಕೆ ರೆಡಿ ಮಾಡ್ಕೊಳಕತ್ತಾರ. ಬರುತ್ತೆ ಇವಾಗ ಗಡ್ಗೆ ತೊಗೊಂಡು ಹೊರಗೆ ಬರ್ತಾರೆ. ಇವಾಗ ಬಂದ್ ಶಿವಾಯ ನಮಃ ಓಂ 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 ಶಿವಾಯ ನಮಃ ಶಿವಾಯ ನಮಃ ಓಂ. ಸೊ ಇಲ್ಲಿ ಹೊರಗಡೆ ಬಂದು ಶ್ರೀ ಮುರುಗೇಂದ್ರ ಶಿವಯೋಗಿಗಳು ಅವ್ರದ್ದು ಗದ್ದಿಗೆ ಇರ್ತೈತಿ. ಇವರು ಮುಂಚೆ ಇದ್ದಂಥ ಸ್ವಾಮೀಜಿಗಳಲ್ಲಿ ಒಬ್ಬರು. ಅವ್ರಿಗೆ 2-3 ಸುತ್ತ ಹಾಕ್ಕೊಂಡು ಸೀದಾ ಮಠದ ಆವರಣಕ್ಕೆ ಹೋಗ್ತಾರೆ. ಆ್ಯಂಡ್ ಇಲ್ಲಿ ಕಾಸ್ಕತೇಶ್ವರ ಅಜ್ಜವರ ಕರ್ತೃ ಗದ್ದಿಗೆ ಏನಿರ್ತೈತಲ್ಲ ಆ ಗದ್ದಿಗೆಗೂ 2-3 ಸುತ್ತ ಹಾಕ್ಕೊಂಡು ಆ ಗಡಿಗೆನ ಮೇಲೆ ಕಟ್ಟೋ ವ್ಯವಸ್ಥೆನ ಮಾಡ್ತಾರೆ. ಇವಾಗ ಬರ್ರಿ ನಾವು ಅವ್ರ ಜೊತೆ ಸುತ್ತ ಹಾಕೊಂಡು
ಎಸ್ ಮಡ್ಕಿನ ಒಳಗೆ ಅಜ್ಜನ ಗದ್ಗಿಗೆ ಮುಟ್ಟಿಸ್ಕೊಂಡು ಹೊರಗೆ ಬಂದು ಕಟ್ತಾರೆ ಇವಾಗ. ಪ್ರತಿ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಟೈಮ್ ತೊಗೊಂಡ್ರಿ ಇದನ್ನು ಕಟ್ಟಕ್ಕೆ. ಯಾಕಂತ ಗೊತ್ತಿಲ್ಲ, ಕಟ್ಟಿದ್ರು ಪರ್ಫೆಕ್ಟಾಗಿ ಕಟ್ಟ್ಯಾರಂತ ಅಂದ್ಕೊಂಡಿನಿ. ಸೊ ಗಡಿಗಿನ ಸಕ್ಸಸ್ಫುಲಿ ಕಟ್ಟಿ ಕಂಪ್ಲೀಟ್ ಮಾಡಿದ್ರು. ಇವಾಗ ಟೈಮ್ 11:30 ಆಗೈತಿ. ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಭಜನಾನ ಸಂಪೂರ್ಣವಾಗಿ ಮುಕ್ತಾಯಗೊಳಿಸ್ತಾರೆ. ಎಸ್ ನಾವು ಇವಾಗ ಪಟ್ಟಂತ ಹೋಗಿ ಮಲ್ಕೊಂಡು 5 ಗಂಟೆಗೆ ಬಂದ್ಬಿಡೋಣ. ಮೊಸರು ಗಡಿಗೆ ನೋಡ್ಬೇಕಂದ್ರೆ ಇಷ್ಟೆಲ್ಲ ಹರಸಾಹಸ ಮಾಡ್ಬೇಕು. ನೋಡಿಲ್ಲ ಹೆಂಗೆ ಹೋಗ್ತಾರೆ. ಅಯ್ಯೋ ಅಯ್ಯೋ ಅಯ್ಯೋ. ಮೊಸರು ಗಡಿಗೆ ನೋಡಿಂದ ನೋಡ್ರಿ ಮಠ ಎಷ್ಟು ಖಾಲಿ ಐತಿ. ಅಷ್ಟ ರಾತ್ರಿ ಎಲ್ಲ ಗಜ್ಜಿ ಬೀಜಿ ಜನ. ಹೋಗಿ ಅದಕ್ಕೆ ಜಾಗ ಹಿಡಿಬೇಕು. ಇಲ್ಲಿಕಂದ್ರೆ ಏನೂ ಕೆಲಸ ಆಗಲ್ಲ. ನೋಡ್ರಿ ಅಲ್ಲಿ ಕುಂತಾರಲ್ಲ, ಅಲ್ಲಿ ರಾತ್ರಿ ಎಲ್ಲ ಮಲ್ಕೊಂಡು ಅಲ್ಲೇ ಎದ್ದು ಜನ ನೋಡ್ತಾರೆ. ಅಂದ್ರೆ ಎಷ್ಟು ಕ್ರೇಜ್ ಇರಬಾರ್ದು ಮೊಸರು ಗಡಿಗೆದು. ಅಜ್ಜಾರು ಕುಂತಾರ. ಅಜ್ಜಾರಿಗೆಲ್ಲ ಭಕ್ತರು ಮೊಸರು ಗಡಿಗೆ ಮುಗಿಸ್ಕೊಂಡು ನಮಸ್ಕಾರ ಮಾಡಿ ವಾಪಸ್ ತಮ್ಮ ಊರಿಗೆ ಹೋಗಾಕತ್ತಾರೆ. ಹೋಗೋಕ್ಕಿಂತ ಮುಂಚೆ ಅಜ್ಜನ ಪ್ರಸಾದ ಉಪ್ಪಿಟ್ಟು, ಸಿರಾ, ಹುಗ್ಗಿ, ಅನ್ನ ಸಾರು ಸೌದು ತಮ್ಮ ಊರಿಗೆ ತಾವು ಹೋಗ್ತಾರೆ. ಎಸ್ ನಾಷ್ಟಕ್ಕೆ ಮಧ್ಯಾಹ್ನ ಊಟಕ್ಕೆ ರೆಡಿ ಆಗತೈತಿ ಫುಡ್. ಹುಗ್ಗಿ, ಹಾಲು, ಉಪ್ಪಿಟ್ಟು, ಅನ್ನ ಸಾಂಬಾರು, ಎಲ್ಲ ತರಕಾರಿ ಕಾಯಿಪಲ್ಯ ಎಲ್ಲ ಹೆಚ್ಚಾಗತ್ತಾರ. ಒಲೆ ಹಚ್ಚಾರ. ಜನ ಕೆಲಸ ಮಾಡೋಕ್ಕಂತೂ ಎತ್ತಿದ ಕೈ. ಹಳ್ಳಿ ಜನ ಪಾಪ ದೂರದಿಂದ ಬಂದು ಕೆಲಸ ಮಾಡ್ತಾರೆ. ನೋಡಿ ಹುಗ್ಗಿ ರೆಡಿ ಆಗೈತಿ, ಅನ್ನ ರೆಡಿ ಆಗೈತಿ. ನೋಡ್ರಿ ಹುಗ್ಗಿ ಆ ತಪ್ಪಲಿಗೆ ಶುರುವಾಗತ್ತಾರ. ಸುರ್ಕೊಂಡು ಒಬ್ರು ತೊಗೊಂಡು 1-2-3 ಜನ ತೊಗೊಂಡು ಹೋಗ್ತಾರೆ ಆ ಕಡೆ. ಈ ಕಡೆ ಹುಗ್ಗಿ ಜೊತೆ ಸವಿಯಾಕ ಹಾಲು ರೆಡಿ ಆಗತೈತಿ. ಎಷ್ಟು ದಾಸೋಹದ ಏರಿಯಾನು ಸಜ್ಜಾಗೈತಿ. ಎಷ್ಟು ಕ್ಲೀನ್ ಆ್ಯಂಡ್ ನೀಟ್ ಕಾಣಿಸಾಕತ್ತೈತೆ ಅಂದ್ರೆ ನಿನ್ನೆ ಖುದ್ದು ಸಿದ್ಧಲಿಂಗ ದೇವರೇ ನಿಂತ್ಕೊಂಡು ಕ್ಲೀನ್ ಮಾಡ್ಯಾರ. ಅದಕ್ಕೆ ಇಷ್ಟು ನೀಟ್ ಆ್ಯಂಡ್ ಕ್ಲೀನ್ ಕಾಣಿಸಾಕತ್ತೈತಿ. ಎಸ್ ಅನ್ನದ ಬೋಗಣಿ ಕೆಳಗೆ ಇಳಿಸಾಕತ್ತಾರೆ. ಈಗ ಅದು ಕಟ್ಟೋದು ನೋಡ್ರಿ ಹೆಂಗೆ ಕಟ್ತಾರೆ. ಬಟ್ಟೆಲೇ ಕಟ್ಟಬೇಕು. ಭಾಳ ಅಂದ್ರೆ ಭಾಳ ವಜ್ಜೆ ಇರ್ತೈತಿ. ಫುಲ್ಲು ಸುಡಾಗತ್ತೈತಿ. ನೀಟಾಗಿ ಕಟ್ಟಿ 3-4 ಜನ ಸೇರಿಕೊಂಡು ಕೆಳಗೊಂದು ಹಲಿಗೆ ಥರ ಹಾಕಿ ಇಳಿಸ್ತಾರೆ ನೋಡ್ರಿ. ಸೊ ಇದಾಗಿತ್ತು ಐತಿಹಾಸಿಕ ನಗರ ತಾಳಿಕೋಟೆಯ ಕಾಸ್ಕದೇಶ್ವರ ಮಠದ ಮೊಸರು ಗಡಿಗೆಯ ಫುಲ್ ಕಂಪ್ಲೀಟ್ ಲಾಗ್ ಆ್ಯಂಡ್ ಕಂಪ್ಲೀಟ್ ಡೀಟೇಲ್ಸ್ ಹಿಸ್ಟರಿ ಸಹಿತ. ಸೊ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇಷ್ಟ ಆದರೆ ಒಂದು ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು.